ಮಾತಿನಲ್ಲಿ ಪುನರ್ವಸತಿ, ದಾಖಲೆಗಳಲ್ಲಿ ಶೂನ್ಯ. ಕೋಟೇಶ್ವರದ ಕೊರಗ ದಲಿತರ ಬದುಕು ಇನ್ನೂ ಅಸ್ಪಷ್ಟ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಹೆಸರಿನಲ್ಲಿ ಕೋಟೇಶ್ವರದ ಕೊರಗ ದಲಿತರ ಕುಟುಂಬಗಳ ಅಸ್ತಿತ್ವವೇ ಅಳಿಸುವ ಪ್ರಯತ್ನ. ಸರ್, ಈಗ ನೀವೇ ನೋಡಿದ್ರಲ್ಲ ಸರ್, ಯಾವ ಗತಿಯಾಗಿದೆ ಅಂದೇಳಿ. ಇಲ್ಲಿ ನಾವು ಹಲವಾರು ವರ್ಷದಿಂದ ಮುನ್ಸಿಪಾಲ್ಟಿ ಕೆಲ್ಸಕ್ಕೆ ಇಲ್ದಿದ್ದವರು ಅವರೇ, ಮುನ್ಸಿಪಾಲ್ಟಿ ಕೆಲ್ಸಕ್ಕೆ ಇದ್ದವರು ಅವರೇ ಸರ್. ಅದು ಇಲ್ಲಿ ಮುನ್ಸಿಪಾಲ್ಟಿ ಕೆಲ್ಸಕ್ಕೆ ಇಲ್ದಿದ್ದವರು ಇದ್ದಾರೆ ಸರ್. ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡಿ ಉಳ್ಕೊಂಡಿದ್ದಾರೆ. ನಮ್ಮ ಅಜ್ಜಿ ಕಾಲದಲ್ಲಿ ಇದ್ದಾರೆ ಸರ್. ಮುನ್ಸಿಪಾಲ್ಟಿ ಕೆಲಸ ಇಲ್ದಿದ್ದವರು ಕೂಡ ಇದ್ದಾರೆ, ಕೆಲಸ ಇಲ್ದಿದ್ದವರು ಇದ್ದಾರೆ ಸರ್. ಅವರು ಸತ ಮನೇಲಿ ಇದ್ದಾರೆ ಸರ್. ಅವರೆಲ್ಲ ಎಲ್ಲಿ ಹೋಗ್ತಾರೆ ಸರ್? ಇಲ್ಲಿ ಏಕೆ ಹೇಳ್ಸಿದ್ರೆ ಅವ್ರನ್ನೆಲ್ಲ ಹಾಕ್ಬೋದು ಸರ್. ನಾವೇನು ದಾರಿ ಮನೆ ಇರುದಾ? ಈ ಕೂಲಿ ಪಾಲಿ ಮಾಡ್ಕೊಂಡು ಇದ್ದವರು, ಮುನ್ಸಿಪಾಲ್ಟಿ ಕೆಲಸಕ್ಕೆ ಇಲ್ದಿದ್ದವರು ಅವ್ರು ಏನು ಮಾಡೋದು ಸರ್? ಈ ರೀತಿ ನಮ್ಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ಸರ್ಕಾರ ಕರೆಕ್ಟಾಗಿ ಕ್ರಮ ತಗೊಳ್ಬೇಕು ಸರ್ ಅಧಿಕಾರಿ ಮೇಲೆ. ಇಷ್ಟು ವರ್ಷದಿಂದ ನಮ್ಗೆ ಅನ್ಯಾಯ ಮಾಡ್ತಿದ್ದಾರೆ ಸರ್. 100 ವರ್ಷದಿಂದ ಅನ್ಯಾಯ ಮಾಡ್ತಿದ್ದಾರೆ. ಇವ್ರು ಏನು ಮಾಡ್ತಿದ್ದಾರೆ? ಇವರು ನೌಕರ ಸರ್ಕಾರ ನಮ್ಗೆ ಕೊರಗರಿಗೆ ಏನು ನ್ಯಾಯ ದೊರಕಿಕೊಟ್ಟಾಗಾಯ್ತು? ನಮ್ಗೆ ಕೊರಗ ನ್ಯಾಯ ದೊರಕಿಸ್ಕೊಡ್ತಾರೆ. ಇಲ್ಲ ನಾವು ದಯವಿಟ್ಟು ಇಲ್ಲಿಂದ ಹೇಳೋದಿಲ್ಲ. ನಮ್ಮ ಜೀವ ಹೋದ್ರೂ ಬೇಜಾರಿಲ್ಲ ಸರ್. ನಾವು ಇಲ್ಲಿಂದ ಹೇಳೋದಿಲ್ಲ ಸರ್. ನಮ್ಗೆ ನ್ಯಾಯ ಸಿಗ್ಬೇಕು ಸರ್. ಈ ಸರ್ಕಾರ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಮುನ್ಸಿಪಾಲ್ಟಿ ಕ್ವಾರ್ಟರ್ಸ್ ಅಂತ ಮುನ್ಸಿಪಾಲ್ಟಿ ಏನು ಕಟ್ಕೊಟ್ಟಿದ್ದಾರೆ ಎಲ್ಲ ನಾವು ಮಾಡ್ಕೊಂಡು ಸರ್. ಆದ್ರೆ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಸರ್ ಇವರು. ಎಷ್ಟೋ ಜನ ಕುಟುಂಬದವರು ಕೂಲಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಎಲ್ಲಿ ದಾರಿ ಮೇಲೆ ಮನಗು ಸರ್. ಇನ್ನು ಮುನ್ಸಿಪಾಲ್ಟಿದವ್ರಿಗೂ ಮಾತ್ರ ಮನೆ ಕೊಡ್ತೇನೆ ನಾನು. ಅಲ್ಲಿ ವಾಟರ್ ಸಪ್ಲೈ ಹೋಗಿ ಇಲ್ಲಿ ವಾಟರ್ ಸಪ್ಲೈ 100 ವರ್ಷದಿಂದ ಇಲ್ಲಿ ದಾರಿ ಮೇಲೆ ಮನಗು ಸರ್. ನಾಳೆ ದಿವಸದಲ್ಲಿ ಸರ್ ನಾವು ನಿಜವಾಗೂ ನಮ್ಗೆ ನ್ಯಾಯ ಸಿಗಲಿಲ್ಲ. ನಾವು ಎಲ್ಲರೂ ಹೈವೇ ಮೇಲೆ ಮನಗ್ತಾರೆ ಸರ್. ಎಲ್ಲರೂ ಹೈವೇ ಮೇಲೆ ಮನಗ್ತಾರೆ ಮಕ್ಕಳ ಸಮೇತ. ಅಲ್ಲಿ ಇವ್ರು ಈ ರೀತಿ ಅನ್ಯಾಯ ಮಾಡ್ತಿದ್ರು ನಮ್ಗೆ. ದಯವಿಟ್ಟು ಇದು ಸರ್ಕಾರ ಮುನ್ಸಿಪಾಲ್ಟಿಗೆ ಇದು ಮಾಡ್ಬೇಕು ಸರ್. ನಿಮ್ಮ ಮೂಲಕ ನಾವು ಬೇಡ್ಕೊಳ್ತಿದ್ದೀವಿ ಸರ್. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಕೋಟೇಶ್ವರದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೇ ವಾಸಿಸುತ್ತಿರುವ ಕೊರಗ ದಲಿತ ಸಮುದಾಯ ಇಂದು ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಡುವ ಸ್ಥಿತಿ ತಲುಪಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಹೆಸರಿನಲ್ಲಿ ಈ ಸಮುದಾಯವನ್ನು ಮತ್ತೆ ಒಕ್ಕಲೆಬ್ಬಿಸುವ ಪ್ರಯತ್ನ ನಡೆಸುತ್ತಿದೆ. ಇದಕ್ಕೆ ಭಟ್ಕಳ ಪುರಸಭೆ ಪ್ರಮುಖ ಕಾರಣ ಎನ್ನುವ ಗಂಭೀರ ಆರೋಪಗಳು ಕೂಡ ಕೇಳಿಬರುತ್ತಿದೆ. ಅನೇಕ ವರ್ಷಗಳ ಹಿಂದೆ ಹೆದ್ದಾರಿ ನಿರ್ಮಾಣದ ವೇಳೆ ಈ ಕೊರಗ ಕುಟುಂಬಗಳು ತಮ್ಮ ಮೂಲ ನೆಲೆಯಿಂದ ಹೊರಹಾಕಿ ಕೋಟೇಶ್ವರದ ಸಣ್ಣ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿತ್ತು. ಆದರೆ ಆ ಪುನರ್ವಸತಿಗೆ ಸಂಬಂಧಿಸಿದ ಯಾವುದೇ ಲಿಖಿತ ದಾಖಲೆಗಳನ್ನು ಅಂದು ನೀಡಲಾಗಿರಲಿಲ್ಲ. ಶಿಕ್ಷಣ ಹಾಗೂ ಕಾನೂನು ಅರಿವು ಇಲ್ಲದ ಈ ಜನರು ಮೌನವಾಗಿ ಬದುಕನ್ನು ಕಟ್ಟಿಕೊಂಡಿದ್ದರು. ಇಂದು ಮತ್ತೆ ಹೆದ್ದಾರಿ ಅಗಲೀಕರಣಕ್ಕಾಗಿ ಆ ಜಾಗವನ್ನು ಅಕ್ವೈರ್ ಮಾಡಲಾಗುತ್ತಿದೆ. ಆದರೆ ಅದಕ್ಕಾಗಿ ಬಂದ ಪರಿಹಾರದ ಹಣವನ್ನು ಭಟ್ಕಳ ಪುರಸಭೆಯೇ ನುಂಗಿ ನೀರು ಕುಡಿದಿದೆ. ಪುನರ್ವಸತಿ ಮನೆ ಅಥವಾ ಭೂಮಿ ಯಾವುದನ್ನು ಕೊರಗ ಕುಟುಂಬಗಳಿಗೆ ನೀಡದೆ ಅವರು ವಾಸಿಸುತ್ತಿರುವ ಜೋಪಡಿಗಳನ್ನು ಪುರಸಭೆಯ ಕ್ವಾರ್ಟರ್ಸ್ ಎಂದು ಘೋಷಿಸಿ ತೆರವುಗೊಳಿಸುವ ಯತ್ನ ನಡೆಯುತ್ತಿದೆ. ಎಲ್ಲರಿಗೂ ನಮಸ್ಕಾರ. ನಮಗೆ ನಾವು ಬುಡಕಟ್ಟು ಜನಾಂಗಗಳು ಕೊರಗೇರಿಯಲ್ಲಿ ನಮ್ಗೆ ಭಾರಿ ಅನ್ಯಾಯ ಆಗ್ತಿದೆ. ನಮ್ಮ ಕೊರಗರು ಸಿಕ್ಕಾಪಟ್ಟೆ ಅನ್ಯಾಯ ಮಾಡ್ತಿದ್ದಾರೆ ಆಫೀಸರು ಮತ್ತು ಸರ್ಕಾರನೂ ಹೌದು. ನಾವು ಎಲ್ಲರಿಗೂ ಮನವಿ ಮಾಡಿದ್ವಿ. ಹೈವೇದಲ್ಲಿ ಒಂದು 7-8 ಮನೆ ಹೋಗ್ತದೆ ಕಟಿಂಗ್ ಆಗಿ. ನಾವು ಎಲ್ಲ ಆಫೀಸಿಗೂ ಮನವಿ ಕೊಟ್ಟಿದ್ದೇವೆ. ಯಾರೂ ನಮಗೆ ಇದು ಮಾಡ್ತಿಲ್ಲ, ಸ್ಪಂದಿಸ್ತಾ ಇಲ್ಲ. ಭಾರಿ ಅನ್ಯಾಯ ನಡೀತಿದೆ. ಈ ಮುನ್ಸಿಪಾಲ್ಟಿ ಆಫೀಸರ್ ಚೀಫ್ ಆಫೀಸರು ಅಲ್ಲ ಯಾರಂತ ಗೊತ್ತಿಲ್ಲ. ನಮ್ಗೆ ಪದೇ ನೋಟಿಸ್ ಕಳಿಸಿ ಇಲ್ಲಿ ಹೇಳಿಸ್ಲಿಕ್ಕೆ ಭಾರಿ ಹುನ್ನಾರ ಆಗ್ತಿದ್ದಾರೆ. ಭಾರಿ ಅನ್ಯಾಯ ಆಗ್ತಿದೆ. ನಮಗಿಲ್ಲಿ ಏನಾರು ಆಯ್ತಪ್ಪ, ನಮ್ಮ ಜನಕ್ಕೆ ಏನಾರು ಜೀವ ಹಾನಿ ಆಯ್ತಪ್ಪ, ಇದು ನೇರ ಸರ್ಕಾರನೇ ಹೊಣೆ ಆಗ್ತದೆ. ಭಾರಿ ನಮ್ಗೆ ಕೊರಗರು ಅನ್ಯಾಯ ಮಾಡ್ತಿದ್ದಾರೆ. ಕೊರಗರಿಗೆ ಆ ಸವಲತ್ತು ಕೊಡ್ತಾ ಈ ಸವಲತ್ತು ಕೊಡ್ತಾ ಅಂತಿದೆ. ಯಾವ ಸವಲತ್ತು ಕೊಡ್ತಾ ಇಲ್ಲ. ಇಲ್ಲಿ ಭಾರಿ ಅನ್ಯಾಯ ಆಗ್ತಿದೆ. ಇಲ್ಲಾರೆ ಮುಂದಿನ ದಿವಸದಾಗ ಇಲ್ಲಿ ಯಾವುದೇ ಜೀವ ಹಾನಿ ಆದರೆ ನೇರ ಜಿಲ್ಲಾಧಿಕಾರಿನೇ ಹೊಣೆ ಆಗ್ತದೆ ಮತ್ತು ಸರ್ಕಾರ ಹೊಣೆ ಆಗ್ತದೆ, ಇಲ್ಲ ಚೀಫ್ ಆಫೀಸರು. ಭಾರಿ ನಮ್ಗೆ ಅನ್ಯಾಯ. ನಾವು ಕೆಲಸಕ್ಕೆ ಹೋದ ಟೈಮಿಂದಾಗೆ ಪೋಸ್ಟ್ ಮೂಲಕ ಎಲ್ಲ ನೋಟಿಸ್ ಕಳಿಸೋದು, ಮತ್ತು ಇಲ್ಲಿ ಗಾಡಿ ಗಂಟಸಿಗೆ ಬರೋದು, ನೋಟಿಸ್ ತಗೊಂಡು ಇಲ್ಲ ಯಾರು ಅಧಿಕಾರಿ ಕಳ್ಕೊಬಂದು ಸೈನ್ ಹಾಕಿ ಭಾರಿ ದೌರ್ಜನ್ಯ ಮಾಡ್ತಿದ್ದಾರೆ. ಇಲ್ಲಿ ಭಟ್ಕಳ ಕೊರಗರಿಗೆ ಭಾರಿ ಅನ್ಯಾಯ ಮಾಡ್ತಿದ್ದಾರೆ. ನಾವು ಇಲ್ಲೇ ಮೂಲತಃ 100 ವರ್ಷದಿಂದ ಹುಟ್ಟಿ ಇಲ್ಲಿ ಬೆಳೆದು ನಮ್ಗೆ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ. ನಾವು ಫಸ್ಟಿಗೆ ನಮ್ಮ ಮನೆಯೆಲ್ಲ ಹೈವೇದಲ್ಲಿ ಇತ್ತು. ಹೈವೇಯಿಂದ ಎಳಿಸಿ ಇಲ್ಲಿ ಮನೆ ಕಟ್ಕೊಟ್ರು. ಅವಾಗ ಸ್ವತಃ ನಮ್ಗೆ ಸ್ವಂತ ಮಾಡಿಕೊಡ್ಲಿಲ್ಲ. ಮನೆ ಕಟ್ಕೊಟ್ಟು ಮುನ್ಸಿಪಾಲ್ಟಿಗೇನೋ ಹೋಗಿಸಿದ್ರು. ನಮ್ಗೆ 2000 ಇಸ್ವಿ ಗೊತ್ತಾದದ್ದು ನಮ್ಮದು ಮನೆಯೆಲ್ಲ ಅಂದ್ಕೊಂಡು ಭಾರಿ ಅನ್ಯಾಯ ನಡ್ತಿದೆ. ಈಗ ಅವ್ರು ಹೇಳ್ತಾರೆ, ನಾನು ಕಾಲ್ ಮಾಡಿದೆ ಅವ್ರಿಗೆ, ಕೇಳಿದೆ ಚೀಫ್ ಆಫೀಸರಿಗೆ, ಅವ್ರು ಇದೆಲ್ಲ ಕ್ವಾರ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಕ್ವಾರ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ಸರ್ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಕ್ವಾರ್ಟರ್ಸ್ ಅಂತ. ಫಸ್ಟಿಗೆಲ್ಲ
ಫಸ್ಟ್ಗೆ ನಮಗೆ ಗೌರ್ಮೆಂಟ್ ಅವರು ಇದು ರೋಡ್ ಹೈವೇ ಆಗ್ಬೇಕಾದ್ರೆ ಮನೆ ಕಟ್ಕೊಟ್ರಲ್ಲ ಅವಾಗೆಲ್ಲ ಉಳಿದ್ರು ನಾವು ಮನೆ ಕೊಟ್ಟಂತ ಇವ್ರು ಮುನ್ಸಿಪಾಲಿಟಿಗೆ ಹ್ಯಾಂಡ್ ಓವರ್ ಮಾಡೋದು ನಮ್ಗೆ ಯಾರು ಗೊತ್ತ ನಮಗೆ ಗೊತ್ತಾದಿದ್ದು ಅವಾಗ 2000 ಇಸ್ವಿಗೆ ಇಲ್ಲಿ ಲೇಔಟ್ ಮಾಡಿ ಕಾಂಪ್ಲೆಕ್ಸ್ ಕಟ್ಕೊಂಡು ಹೇಳ್ಬಿಟ್ಟು ಅವಾಗ ಗೊತ್ತಾಗಿದೆ ಸರ್. ಅವಾಗ ಗೊತ್ತಾದ ನಂತರ ನಾವು ತಹಸೀಲ್ದಾರ್ಗೆ ಸಿಗೆಲ್ಲ ಅವಾಗ ಅರ್ಜಿ ಹಾಕಿ ಮೆರವಣಿಗೆ ಮೂಲಕ ಎಲ್ಲ ಹೋಗಿ ಅರ್ಜಿ ಹಾಕಿ ಅವಾಗ ಅದನ್ನ ತಡೆ ಹಿಡಿದ್ರು ಸರ್. ಅವಾಗಿಂದ ಏನು ತೊಂದರೆ ನಿಮಗೆ ಇದನ್ನ ಮನೆ ಎಲ್ಲ ಕಟ್ಕೊಟ್ಟವ್ರು ಯಾರು? ಮನೆ ಕಟ್ಕೊಟ್ಟು ಸರ್ ಹೈವೇದವರು ಸರ್. ನಾವು ಏನು ತಿಳ್ಕೊಂಡು ಅವಾಗ ಯಾರಿಗೂ ನಮ್ಗೆ ಈಗಲ್ಲ ಸರ್ ಈ ಮನೆ ಕಟ್ಟು ಸಾಧಾರಣ 70-60 ವರ್ಷ ಮ್ಯಾನೆಲ್ಲ ಆಗಿದೆ ಸರ್. 60 ವರ್ಷದ ಮೇಲೆ ಆಯ್ತು ಮ್ಯಾನ್ ಆಗಿದೆ ಸರ್. ಸ್ವತಂತ್ರ ಸಿಗ್ಬೇಕಿದ್ರ ಮೊದಲೇ ಇಲ್ಲೇ ಅವಾಗ ಸರ್ ಈಗ ನಮ್ಗೆ ನಾವೆಲ್ಲ ನಮ್ದು ಇದೇ ಊರು ಈಗ ಯಾಕಂದ್ರೆ ಈ ಕ್ವಾರ್ಟರ್ಸ್ ಅಂತ ಅವ್ರಿಗೆ ಮುನ್ಸಿಪಾಲಿಟಿ ಆ್ಯಕ್ಚುಲಿ ಅಂದರೆ ಮುನ್ಸಿಪಾಲಿಟಿ ಕ್ವಾರ್ಟರ್ಸ್ ಅಲ್ಲ, ಗೊತ್ತಾಯ್ತು. ಕ್ವಾರ್ಟರ್ಸ್ ಬೇರೆ ಕಟ್ಟಿಸ್ಕೊಟ್ಟಿದ್ದೀವಿ, ಗೊತ್ತಾಯ್ತು. ಅಂದ್ರೆ ಇವು ಸರ್ಕಾರಿ ಕ್ವಾರ್ಟರ್ಸ್ಗಳೇ ಅಲ್ಲ, ಇವು ಶತಮಾನಗಳಿಂದ ತುಳಿತಕ್ಕೊಳಗಾದ ಜನರ ಕೊನೆಯ ಆಶ್ರಯವಾಗಿದೆ. ಈ ಹೋರಾಟದ ಮಧ್ಯೆ ಪುರಸಭಾ ಮುಖ್ಯಾಧಿಕಾರಿ ವೆಂಕಟೇಶ್ ನಾವ್ಡ ಅವರು ಈ ಜಾಗವನ್ನು ತೆರವುಗೊಳಿಸಿ ನಿಮಗೆ ಬೇರೆ ಪ್ರದೇಶದಲ್ಲಿ ನೆಲೆ ಕೊಡುತ್ತೇವೆ, ಅಲ್ಲಿ ಹೋಗಿ ಬದುಕಿ ಎಂದು ಹೇಳುತ್ತಿದ್ದಾರೆ. ಆದರೆ ಅವರ ಈ ಮಾತಿಗೆ ಬೆಂಬಲವಾಗಿ ಒಂದು ಸಾಲಿನ ದಾಖಲೆಯೂ ಇಲ್ಲ. ಇದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ದಾಖಲೆ ಇಲ್ಲದ ಭರವಸೆಯ ಮೇಲೆ ಒಂದು ದಲಿತ ಸಮುದಾಯ ತನ್ನ ಇಡೀ ಬದುಕನ್ನು ಪಣಕ್ಕಿಡಬೇಕೆ? ಇಂದು ಇಲ್ಲಿಂದ ಹೊರಹಾಕಿ ನಾಳೆ ಆ ಹೊಸ ಜಾಗವನ್ನೇ ನಿರಾಕರಿಸಿದರೆ ಈ ಕುಟುಂಬಗಳು ಮತ್ತೆ ಬೀದಿಗೆ ಬೀಳಬೇಕೆ? ಅವರ ಬದುಕು ಹೀಗೆ ನಿರಂತರ ನರಕ ಯಾತನೆಯಾಗಬೇಕೆ ಎನ್ನುವುದು ನಿರಂತರವಾಗಿ ತುಳಿತಕ್ಕೊಳಗಾದ ಆ ದಲಿತ ಸಮಾಜದ ಪ್ರಶ್ನೆಯಾಗಿದೆ. ಈ ಪುರಸಭೆ ಯಾವ ಮಟ್ಟಕ್ಕೆ ಕೆಳಗಿಳಿದಿದೆ ಎಂದರೆ ನೋಟಿಸ್ ಮೂಲಕ ದಲಿತ ಕುಟುಂಬಕ್ಕೆ ಮಾನಸಿಕ ದೌರ್ಜನ್ಯವನ್ನು ಎಸಗುತ್ತಿದೆ. ಪುರಸಭೆ ಈ ಸಮುದಾಯಕ್ಕೆ ಒಂದರ ಮೇಲೆ ಒಂದು ನೋಟಿಸ್ ಕಳಿಸಿ ಒತ್ತಡ ಹೇರುತ್ತಿದೆ. ನೋಟಿಸ್ ಸ್ವೀಕರಿಸದಿದ್ದರೆ ಅದೇ ಸಮುದಾಯದವರ ಮೂಲಕ ನೋಟಿಸನ್ನು ನೀಡುವುದು, ಅದು ವಿಫಲವಾದರೆ ಪೋಸ್ಟ್ಗಳ ಮೂಲಕ ಕಳಿಸುವ ತಂತ್ರ. ಇದು ಕೇವಲ ಆಡಳಿತ ಕ್ರಮವಲ್ಲ, ಇದೊಂದು ಮಾನಸಿಕ ದಬ್ಬಾಳಿಕೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಪುರಸಭೆ ಕರವನ್ನೇ ನಾವು ವಸೂಲಿ ಮಾಡುತ್ತದೆ, ಆದರೆ ಹಕ್ಕನ್ನೇ ನಿರಾಕರಣೆ ಮಾಡುತ್ತದೆ. ಈ ಕೊರಗ ಸಮುದಾಯದ ಕೆಲವರು ಭಟ್ಕಳ ಪುರಸಭೆಯಲ್ಲೇ ಪೌರ ಕಾರ್ಮಿಕರಾಗಿ ದುಡಿಯುತ್ತಿದ್ದಾರೆ, ನಗರವನ್ನು ಸ್ವಚ್ಛಗೊಳಿಸುತ್ತಾರೆ. ಆದರೆ ತಮ್ಮದೇ ಬದುಕಿಗೆ ಬೇಕಾದ ನೆಲೆ, ನೀರು, ವಿದ್ಯುತ್, ಶೌಚಾಲಯ, ಮನೆ ಯಾವುದೂ ಇಲ್ಲದೆ ನರಕ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಪುರಸಭೆ ಕರ ವಸೂಲಿ ಮಾಡುತ್ತದೆ, ಆದರೆ ತನ್ನದೇ ಕಾರ್ಮಿಕರಿಗೆ ನೆಲೆ ಭದ್ರತೆಯನ್ನೇ ನೀಡುವುದಿಲ್ಲ. ಸ್ವಾಮಿ ಪುರಸಭಾ ಮುಖ್ಯ ಅಧಿಕಾರಿಗಳೇ, ಇದು ಭೂಮಿಯ ಪ್ರಶ್ನೆಯಲ್ಲ, ಮಾನವೀಯತೆಯ ಪ್ರಶ್ನೆ. ಕೋಟೇಶ್ವರದ ಕೊರಗ ಸಮುದಾಯ ಕೇಳುತ್ತಿರುವುದು ದೊಡ್ಡದೇನೂ ಅಲ್ಲ, 1 ಗುಂಟೆ ಜಾಗ ಕೊಡಿ, ನಾವು ಬದುಕನ್ನು ಕಟ್ಟಿಕೊಳ್ಳುತ್ತೇವೆ. ಇದು ಭಿಕ್ಷೆ ಅಲ್ಲ, ಇದು ಭಾರತದ ಸಂವಿಧಾನ ನಮಗೆ ನೀಡುವ ಬದುಕುವ ಹಕ್ಕಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಹೆಸರಿನಲ್ಲಿ ಒಂದು ಪುರಸಭೆ ಒಂದು ದಲಿತ ಸಮುದಾಯದ ಅಸ್ತಿತ್ವವನ್ನು ಅಳಿಸಬಹುದೇ ಎನ್ನುವುದು ಇಲ್ಲಿರುವ ಪ್ರಶ್ನೆಯಾಗಿದೆ. ಆ ಸವಲತ್ತು ಕೊಡ್ತಾ ಈ ಸವಲತ್ತು ಕೊಡ್ತಂತಿದೆ, ಯಾವ ಸವಲತ್ತು ಕೊಡ್ತಾ ಇಲ್ಲ. ಇಲ್ಲಿ ಭಾರಿ ಅನ್ಯಾಯ ಆಗ್ತಿದೆ. ಮತ್ತು ನಾವೇನು ಕೇಳ್ತಿದ್ದೆ, ನಾವು ಹೇಳೋದಿಲ್ಲ ಅಂತೇಳಿ, ನಮ್ಮ ಇಷ್ಟು ಮನೆ ನಾವು ಹೇಳ್ತೀವಿ ಇಲ್ಲ ಅಂತೆಲ್ಲ, ನಮಗೆ 1 ಗುಂಟೆ ಜಾಗ ಕೊಟ್ಟು ಮನೆ ಕಟ್ಟಿಕೊಡಿ ಸ್ವಂತಾಗಿ, ನಾವು ಇಲ್ಲಿಂದ ಜಾಗ ಬಿಡ್ತೇವೆ. ಇಲ್ಲ ನಾವೇನು ದಾರಿ ಮೇಲೆ ಮನ್ಬೇಕಾ, ಅಲ್ಲ ಹೈವೇ ಮೇಲೆ ಮನ್ಬೇಕಾ? ನೀವೇ ಹೇಳಿ ಸರ್. ಏನು ವ್ಯವಸ್ಥೆ ಇಲ್ಲ ಸರ್. ನೀವು ಬೇಕಾದ್ರೆ ವಿಡಿಯೋ ಮಾಡಿ ನೋಡಿ ಸರ್. ಯಾವ ರೀತಿ ಗಂಡಸು ಮತ್ತೆ ಮನೆ ಎಲ್ಲ ನೋಡಿ ಸರ್, ಯಾವ ಗತಿ ಅಂತ ಹೇಳೋದಲ್ಲ ಸರ್. ಇವರು ನಮಗೆ ಈ ಪ್ರಕರಣದ ಮೇಲೆ ರಾಜ್ಯ ಸರ್ಕಾರ, ಮಾನವ ಹಕ್ಕು ಆಯೋಗ ಮತ್ತು ನ್ಯಾಯಾಲಯಗಳು ತಕ್ಷಣ ಗಮನ ಹರಿಸಬೇಕಾಗಿದೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಾಮಾಜಿಕ ನ್ಯಾಯದ ಮೇಲೆ ಉಳಿಯುವ ದೊಡ್ಡ ಕಳಂಕವಾಗಿ ಇದು ಹೊರಹೊಮ್ಮಲಿದೆ ಎನ್ನುವುದು ಸಾರ್ವಜನಿಕರ ಮಾತಾಗಿದೆ. ಯಾಕೆ ಸರ್ ನಮ್ಗೆ ಈ ರೀತಿ ಅನ್ಯಾಯ ನಡೀತಿದೆ ಭಟ್ಕಳದಲ್ಲಿ? ನಮ್ಗೆ ಕೊರಗರಿಗೆ ಬೆಲೆ ಇಲ್ವಾ? ನಾವು ಬದುಕೋದೇ ಬೇಡವಾ? ನಾವು ಬದುಕೋದೇ ಬೇಡ ಅಂತ ಹೇಳಿಬಿಡಿ ಸರ್. ನಾವು ಎಲ್ಲರೂ ಇಲ್ಲೇ
ಸೀಮೆಣ್ಣೆ ಹಾಕೊಂಡು ಸುಟ್ಕೊಂಡು ಅಲ್ಲ ಈಗ ನಿಮ್ಮ ಬೇಡಿಕೆ ಅಂತ ಹೇಳಿದ್ರೆ ನಿಮ್ಗೆ 1 ಗುಂಟೆ ಜಾಗನಾದ್ರೂ ಜಾಗ ಕೊಟ್ಟು ನಮ್ಮ ಮನೆ ಕಟ್ಕೊಟ್ಟು ನಮ್ಮ ಹೆಸರು ಕೊಡಿ ಸರ್. ನಾವು ಹೇಳಲಿಕ್ಕೆ ರೆಡಿ ಇದ್ದೀವಿ ಸರ್. ನಮ್ಗೆ ಮತ್ತೇನಿಲ್ಲ, ನಾವೇನು ಹಾವೇಗೇನು ಅಡ್ಡಿ ಆಗುದಿಲ್ಲ ಸರ್. ನೀವೀಗ ಇಲ್ಲಿದ್ದು ಎಷ್ಟು ಟೈಮ್ ಆಯ್ತು ಸಾಧಾರಣ? ತುಂಬಾ ವರ್ಷ ಆಯ್ತು ಸರ್. ಸಾಧಾರಣ ನೂರಾರು ಅಜ್ಜ ಕಾಲಿಂದ ಇದ್ದು ಸರ್. ನಾವು ಅವಾಗಿಂದ ಇದ್ದು ಸರ್. ಅದು ಯಾರಿಗೂ ಗೊತ್ತಿಲ್ಲ ಆಗಿತ್ತು ಸರ್. ನಮ್ಗೆ ಈ ರೀತಿ ಅನ್ಯಾಯ ಆಗ್ತದಂತ ಗೊತ್ತಿಲ್ಲ ಆಯ್ತು ಸರ್. ಈಗ ನಾವೆಲ್ಲ ಹುಡುಗರು ಸ್ವಲ್ಪ ಎಜುಕೇಶನ್ ಮಾಡಿದವರಿಂದ ಅವಾಗಿಂದ ಕೇಳಿ ಶುರು ಮಾಡ್ಕೊಂಡು ಗೊತ್ತಾಯ್ತು ಸರ್. ಇವ್ರು 8 ವರ್ಷದಿಂದ ಪರಿಹಾರ IRB ಕೊಡ್ತೀವಿ ಅಂತ ಮುನ್ಸಿಪಾಲಿಟಿ ಮನೆಗಿತ್ತ ಸರ್. ನಾವು ಹೇಳೋದಕ್ಕೆ ಮನೆ ಕಂಡಿದ್ದೀವಿ. ಅವತ್ತೇ ಬಂದು ಹೇಳ್ಬೋದಿತ್ತಲ್ಲ, ನೀವು ಹೇಳಿ ಮರ ನಿಮ್ಗೆ ಈ ರೀತಿ ಅನ್ಯಾಯ ಆಗ್ತದೆ ಇಲ್ಲ ಈ ತರ ಮಾಡಿ. ಮೊದಲೇನು ತಂಟೆ ತಕರಾರು ಏನು ಮಾಡ್ಲಿಲ್ಲ, ಏನು ಮಾಡಲಿಲ್ಲ. ಈಗ ಸಡನ್ಲಿ ಮಾಡ್ತೀವಿ ಸರ್. ಸಡನ್ಲಿ ಮಾಡಿ ನಿಮ್ಗೆ ಅಲ್ಲಿ ಮನೆ ಕೊಡ್ತೀವಿ, ಇಲ್ಲಿ ಮನೆ ಕೊಡ್ತಾರೆ ಸರ್. ಅಲ್ಲಿಂದ ನಾಳೆಗೆ ಹೇಳ್ಸ್ತದೆ ಸರ್. ಈ ವಾಟರ್ ಸಪ್ಲೈ ನಮ್ಗೆ ಮನೆ ಮಾಡ್ಕೊ ಮನೆ ಅಲ್ಲಿ ಉಳಿದ ಮನೆ ಕೊಟ್ಟು ಅಲ್ಲಿಂದ ಹೇಳ್ತಾರೆ ಸರ್. ಯಾರು ಜವಾಬ್ದಾರಿ ಸರ್? ಇಲ್ಲ ಇವ್ರು ಬರ್ಕೊಡ್ಲಿ ಸರ್ ಅಧಿಕಾರಿ. ಇಲ್ಲಪ್ಪ ನಿಮ್ಗೆ ಕ್ವಾರ್ಟರ್ಸ್ ಖಾಲಿ ಬಿಡ್ಬೇಕಪ್ಪ, ಅಲ್ಲಿ ಹಂಗೆ ಕೊಡೋಕೆ ಆಗುದು ಅಂತ ನಾವು ಎಂತ ಮಾಡ್ತಾರೆ ಅವ್ರ ನೌಕರ ಬಂದ ಕಡೆಗೆ ಎಲ್ಲ ಬೇಡಿಕೆ ಇಷ್ಟ ಸರ್. ದಯವಿಟ್ಟು ಸರ್ಕಾರ ಗಮನ ಇಟ್ಟು ತಗೊಳ್ಬೇಕು. ಇಲ್ಲಿ ನಾಳೆಗೆ ಏನಾದ್ರು ಜೀವ ಹಾನಿ ಆದರೆ ನೇರ ಸರ್ಕಾರನೇ ಹೊಣೆ ಆಗ್ತದೆ. ನೇರ ಸರ್ಕಾರನೇ ಹೊಣೆ ಆಗ್ತದೆ. ಇದು ಮಾಡಲಿ. ನಮ್ಗೆ ದಯವಿಟ್ಟು 1 ಗುಂಟೆ ಜಾಗ ಕೊಟ್ಟು ಸ್ವಂತ ಮನೆ ಮಾಡಿಕೊಡಿ. ಮನೆ ಕಟ್ಟಿ ಸ್ವಂತ ಜಾಗ ರೆಕಾರ್ಡ್ ಕೊಟ್ಟು ನಾವು ಇಲ್ಲಿಂದ ಹೇಳ್ತೀವಿ. ಇಲ್ಲ ಹೇಳುದಿಲ್ಲ ಸರ್. ಇಲ್ಲ ಇದು ಜಿಲ್ಲಾಧಿಕಾರಿಯ ಕಾರಣ, ಚೀಫ್ ಆಫೀಸರ್ ಕಾರಣ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.